ಸರ್ಕಾರಿ ಕಚೇರಿ ಅಲೆಯೋ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್. ತಮ್ಮ ಕೆಲಸಕ್ಕಾಗಿ ಸರ್ಕಾರಿ ಆಫೀಸ್ ಅಲೆದಾಡೋರಿಗೆ ರಿಲೀಫ್. ಸರ್ಕಾರಿ ಕಚೇರಿಯನ್ನು ಅಲಿಯುವಂತಹ ಜನರಿಗೆ ಹೊಸ ನ್ಯೂಸ್ ಇದು. ತಮ್ಮ ಕೆಲಸಕ್ಕಾಗಿ ಸರ್ಕಾರಿ ಆಫೀಸ್ ಅಲೆದಾಡೋರಿಗೆ ಗುಡ್ ನ್ಯೂಸ್. ಬೇಕಾಬಿಟ್ಟಿ ಟೈಮ್ ಪಾಸ್ ಮಾಡೋರಿಗೆ ಡಿಕೆ ಸರ್ಕಾರ ಮೂಗುದಾರ. ಬೆಳಗ್ಗೆ 10 ಗಂಟೆಯ ಒಳಗೆ ಸರ್ಕಾರಿ ನೌಕರರು ಕಚೇರಿಯಲ್ಲಿರಬೇಕು. ಇನ್ನು ಮುಂದೆ ಬೆಳಗ್ಗೆ 10 ಗಂಟೆಗೆ ಸರ್ಕಾರಿ ಕಚೇರಿ ಓಪನ್ ಆಗಿರುತ್ತೆ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಸಣ್ಣ ಮಕ್ಕಳು ವಾಟರ್ ಬಾಟ್ಲ್ ಹಿಡ್ಕೊಂಡು ಸ್ಕೂಲಿಗೆ ಓಡೋಗ್ತಾರಲ್ಲ, ಹಂಗೆ ಓಡೋಗ ನಾಳೆಯಿಂದ ಇನ್ ಟೈಮ್ ಕಚೇರಿಗೆ ಬಾರದ ಕಳ್ಳಾಟ ಆಡೋರಿಗೆ ಇದು ಬಿಗ್ ಬ್ರೇಕು. ಬೆಳಗ್ಗೆ 10 ಗಂಟೆಯ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಿರಬೇಕು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತದ ಉದ್ದೇಶ ಇದು. ಎಐಜಿಪಿಎಸ್ ಆಧಾರಿತ ಹಾಜರಾತಿ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಮಹತ್ವದ ನಿರ್ಧಾರ. ಇದು ಒಳ್ಳೆಯ ನಿರ್ಧಾರ. ಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಸಿಎಸ್ ಆದೇಶವನ್ನು ಕೊಟ್ಟಿದ್ದಾರೆ. ಈವರೆಗೂ ನಮ್ಮ ಗೌರ್ನಮೆಂಟ್ ಅಫಿಷಿಯಲ್ಸ್ಗಳು ಹೆಂಗಿದ್ರು? ಮ್ಯಾಚಿಂಗ್ ಬಟ್ಟೆ ಹಾಕೊಂಡು ತಮಗೆ ಇಷ್ಟ ಆಗೋ ಸಮಯಕ್ಕೆ ಬರ್ತಾ ಇದ್ರು ಕಚೇರಿಗೆ. 11 ಗಂಟೆಗೆ ಅಲಾಡ್ಸ್ಕೊಂಡು ಬಂದು ಕಾದು ಕೂತಿರುವ ಜನರನ್ನ ನೋಡಿ ಆಗ ಅವ್ರು ನಿಧಾನವಾಗಿ ನಿಮ್ಮ ಸಮಸ್ಯೆ ಏನು, ನಿಮ್ಮ ಕಡತ ಏನು, ನಿಮ್ಮ ಪ್ರಶ್ನೆ ಏನು, ಹೀಗೆಲ್ಲ ಕೇಳೋ ಅಷ್ಟರಲ್ಲಿ ಸಂಜೆ ಆಗಿರುತ್ತೆ, ಕಚೇರಿ ಬಂದ್ ಮಾಡೋ ಸಮಯ ಆಗಿರುತ್ತೆ. ಸೊ ಈಗ ಹಂಗಾಗೋದಿಲ್ಲ. ಇದು ಗೌರ್ಮೆಂಟ್ ಆರ್ಡರ್, ಇದು ಸರ್ಕಾರಿ ಆದೇಶ. ಇದು ರಜನೀಶ್ ಅವರ ಮುಖೇನ ಈ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ 10 ಗಂಟೆಯ ಒಳಗೆ ಡಾಂಗ್ ಡೀಂಗ್ ಅಂತ ಹೇಳಿ ಬಂದು ಕೂತ್ಕೋಬೇಕು ಆಫೀಸ್ ಕಚೇರಿಯ ತಮ್ಮ ಚೇರಲ್ಲಿ. 10:05 ಕೂಡ ಆಗ್ಲಿಕ್ಕಿಲ್ಲ. ಒಂದು ವೇಳೆ ಲೇಟ್ ಆಗುವುದಾದ್ರೂ ಕೂಡ ಅದಕ್ಕೆ ಅದರದೇ ಆದ ಪ್ರಬಲ ಕಾರಣಗಳನ್ನು ಕೊಡಬೇಕು. ಸುಖ ಸುಮ್ಮನೆ ನಮ್ಮ ಮಾವನ ಮಗಳು ಹೆಂಡತಿ ಗಂಡನ ಮಗನಿಗೆ ನಾಮಕರಣ ಇತ್ತು ಹೋಗಿದ್ದ ಆಗೋದಿಲ್ಲ. ನಿಮ್ಮ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರಬೇಕು. ನಿರ್ಲಕ್ಷ್ಯಗಳು, ಬೇಜವಾಬ್ದಾರಿಗಳು, ಇಗ್ನೋರೆನ್ಸ್ ಇವ್ಯಾವುದು ನಡೆಯೋದಿಲ್ಲ ಇನ್ನು ಮುಂದೆ. ಇನ್ನು ಜನ ಪಾಪ 12 ಗಂಟೆಯವರೆಗೂ ಕೂಡ ಕ್ಯೂನಲ್ಲಿ ಕಾದು ಕೂರ್ತಾ ಇದ್ರು ಸರ್ಕಾರಿ ಕಚೇರಿಗಳ ಎದುರುಗಡೆ. ಇನ್ನು ಮುಂದೆ ಹಂಗಾಗೋದಿಲ್ಲ. ನೀವೆಲ್ಲೇ ಹೋಗಲಿ, ಜಲಮಂಡಳಿ ಕಚೇರಿಗೆ ಹೋಗ್ತೀರಾ, ಜಿಲ್ಲಾಡಳಿತಕ್ಕೆ ಹೋಗ್ತೀರಾ, ಎಲ್ಲಿ ಬೇಕಾದರೂ ಹೋಗಿ, ಗೌರ್ಮೆಂಟ್ ಸರ್ವೆಂಟ್ಸು ನಿಮಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ. ಇನ್ನು ಮುಂದೆ ಸರ್ಕಾರಿ ಕಚೇರಿಯನ್ನು ಅಲೆದಾಡುವ ಪ್ರತಿಯೊಬ್ಬರಿಗೂ ಕೂಡ ಇದು ಶುಭ ಸುದ್ದಿ. ಡಿಕೆ ಗವರ್ನಮೆಂಟ್